ಸಹೋದರ ಸಹೋದರಿಯರ ಬಾಂಧವ್ಯದ ಹಬ್ಬ ರಕ್ಷಾಬಂಧನ. ಈ ದಿನ ರಾಖಿ ಕಟ್ಟಿ ಶುಭ ಕೋರುವ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರು ಪ್ರೀತಿಯಿಂದ ಉಡುಗೊರೆ ಕೊಡುತ್ತಾರೆ. ಆದರೆ ಈ ಕೆಲವೊಂದು ರೀತಿಯ ಉಡುಗೊರೆ ಕೊಟ್ಟರೆ ನಿಮ್ಮ ಸಹೋದರಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗುತ್ತಂತೆ. ರಕ್ಷಾಬಂಧನ ಉಡುಗೊರೆಗಳನ್ನು ನೀಡುವಾಗ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿವೆ. ಕೆಲವು ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಚರ್ಮದ ವಸ್ತುಗಳು ಅಥವಾ ಚರ್ಮದ ಚೀಲಗಳು ಸೇರಿದಂತೆ ಮಾರುಕಟ್ಟೆಯಲ್ಲಿ ಅನೇಕ ಸೊಗಸಾದ ವಸ್ತುಗಳು ಲಭ್ಯವಿದೆ. ಅನೇಕ ಬಾರಿ ಇವುಗಳನ್ನು ಉಡುಗೊರೆಯಾಗಿ ಖರೀದಿಸಲಾಗುತ್ತದೆ. ಆದರೆ ಚರ್ಮದ ವಸ್ತುಗಳು ಶನಿಯೊಂದಿಗೆ ಸಂಬಂಧ ಹೊಂದಿವೆ. ಆದ್ದರಿಂದ ಈ ವಸ್ತುಗಳನ್ನು ಎಂದಿಗೂ ಸಹೋದರಿಗೆ ಉಡುಗೊರೆಯಾಗಿ ನೀಡಬೇಡಿ, ಏಕೆಂದರೆ ಅವು ಅವಳ ತೊಂದರೆಗಳನ್ನು ಹೆಚ್ಚಿಸಬಹುದು. ಸಹೋದರಿಯರಿಗೆ ಉಡುಗೊರೆಗಳನ್ನು ಖರೀದಿಸುವಾಗ ಬಣ್ಣವು ಕಪ್ಪು ಆಗಿರಬಾರದು, ಏಕೆಂದರೆ ಕಪ್ಪು ಬಣ್ಣವು ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ರಕ್ಷಾಬಂಧನದಂದು ನಿಮ್ಮ ಸಹೋದರಿಗೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬೇಡಿ. ಪಾದರಕ್ಷೆಗಳು ಅಥವಾ ಬೂಟುಗಳು, ಚಪ್ಪಲಿಗಳನ್ನು ಕೊಡಬೇಡಿ. ಅವು ಶನಿ ದೇವರಿಗೆ ಸಂಬಂಧಿಸಿವೆ ಎಂದು ಪರಿಗಣಿಸಲಾಗುತ್ತದೆ. ರಕ್ಷಾಬಂಧನದಂದು ನಿಮ್ಮ ಸಹೋದರಿಗೆ ಶೂ ಮತ್ತು ಚಪ್ಪಲಿಗಳಂತಹ ವಸ್ತುಗಳನ್ನು ಎಂದಿಗೂ ಉಡುಗೊರೆಯಾಗಿ ನೀಡಬೇಡಿ. ಇದು ಅವಳ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ರಕ್ಷಾಬಂಧನಕ್ಕೆ ಗಡಿಯಾರವನ್ನು ಉಡುಗೊರೆಯಾಗಿ ನೀಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಒಳ್ಳೆಯ ಮತ್ತು ಕೆಟ್ಟ ಸಮಯಗಳು ಗಡಿಯಾರಕ್ಕೆ ಸಂಬಂಧಿಸಿವೆ. ಈ ಹಬ್ಬದಂದು ತಪ್ಪಾಗಿ ವಾಚ್ ಉಡುಗೊರೆ ನೀಡಬೇಡಿ. ಒಡ ಹುಟ್ಟಿದವರಿಗೆ ಮಾತ್ರ ರಕ್ಷೆ ಕಟ್ಟಬೇಕಾ? ಬರೀ ಒಡ ಹುಟ್ಟಿದವರಿಗೆ ಮಾತ್ರವಲ್ಲ, ಸೋದರ ಸಮಾನವಾಗಿ ಕಾಣುವ ಎಲ್ಲರಿಗೂ ರಾಖಿ ಕಟ್ಟಬಹುದು. ಹೊರಗಡೆ ಸಿಗುವ ರಂಗು ರಂಗಿನ ರಕ್ಷೆಗೆ ಶಕ್ತಿ ಇದೆಯಾ? ರಕ್ಷೆ ಎಂದರೆ ಅದು ಆಡಂಬರ ಅಲ್ಲ. ಪ್ರತಿ ಸಹೋದರಿಯು ಪ್ರತಿ ವರ್ಷ ತನ್ನ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಎಂದು ಕರೆಯಲ್ಪಡುವ ಪವಿತ್ರ ದಾರವನ್ನು ಕಟ್ಟಲು ಕಾಯುತ್ತಾಳೆ. 3 ಎಳೆ ದಾರವನ್ನು ಒಂದು ದಾರ ಮಾಡಿ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ದಾರ ಕೆಂಪಾಗಿ ಕಾಣುತ್ತದೆ. ಅದನ್ನು ದೇವರ ಮನೆಯಲ್ಲಿ ಇಟ್ಟು ದೀಪಾರಾಧನೆ ಮಾಡಿ ಸಹೋದರನ ಆಯುಷ್ಯ, ಆರೋಗ್ಯ, ಅಂತಸ್ತು ಸದಾ ಚೆನ್ನಾಗಿ ಇರಲಿ ಎಂದು ಪ್ರಾರ್ಥಿಸಬೇಕು. ರಕ್ಷಾಬಂಧನ, ರಕ್ಷೆ ಎಂದರೆ ರಕ್ಷಣೆ ಹಾಗೂ ಬಂಧನ ಎಂದರೆ ಸಂಬಂಧ ಎಂಬ 2 ಪದಗಳಿಂದ ಕೂಡಿದೆ. ಪ್ರಸ್ತುತ ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಂಧದ ಸಂಕೇತವಾಗಿದೆ ಮತ್ತು ಇದು ಸಹೋದರಿ ಮತ್ತು ಸಹೋದರರ ನಡುವಿನ ಪ್ರೀತಿಯನ್ನು ಬಲಪಡಿಸುವ ಉತ್ಸವವಾಗಿದೆ ಎಂದು ಹೇಳಬಹುದು. ಒಂದು ಕಡೆ ಸಹೋದರನು ತನ್ನ ಸಹೋದರಿಯನ್ನು ನೋಡಿಕೊಳ್ಳುವುದಾಗಿ ಮತ್ತು ತನ್ನ ಜೀವನ ಪರ್ಯಂತ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಮತ್ತೊಂದೆಡೆ ಸಹೋದರಿ ತನ್ನ ಸಹೋದರನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಸಹೋದರನನ್ನು ಪೂರ್ವಾಭಿಮುಖವಾಗಿ ಕೂರಿಸಿ ಮೊದಲು ತಿಲಕವನ್ನು ಇಡಬೇಕು. ನಂತರ ಬಲಗೈಗೆ ನೀವು ಮಾಡಿರುವ ರಕ್ಷೆಯನ್ನು 3 ಸುತ್ತು ಕಟ್ಟಿ 3 ಸತಿ ತಿರುಗಿಸಿ ಆರತಿಯನ್ನು ಮಾಡಬೇಕು. ಕರ್ಪೂರ ಹಚ್ಚಿ ಮಾಡಬಾರದು. ತುಪ್ಪದ ದೀಪದಿಂದ ಆರತಿ ಮಾಡಿದರೆ ಬಹಳ ಒಳ್ಳೆಯದು. ನಂತರ ಅಣ್ಣನಾದರೆ ಆಶೀರ್ವಾದ ಪಡೆದುಕೊಳ್ಳಿ, ತಮ್ಮನಾದರೆ ಆಶೀರ್ವಾದ ಮಾಡಿ, ನಂತರ ಸಿಹಿ ತಿನ್ನಿಸಿ. ಪ್ರೀತಿಯಿಂದ ಸಹೋದರ ಏನೇ ಕೊಟ್ಟರೂ ಸಂತೃಪ್ತಿಯಿಂದ ಸ್ವೀಕರಿಸಿ ಮತ್ತು ಒಟ್ಟಿಗೆ ಕೂತು ಭೋಜನ ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.